ಇರಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಲ್ಲಿ ಇರಾನ್ ಇಷ್ಟು ದೊಡ್ಡ ಸೂಪರ್ ಪವರ್ ರೀತಿಯಲ್ಲಿ ಕಾಣಿಸುತ್ತೆ ಅಂತ ಯಾರು ಅನ್ಕೊಂಡಿರಲಿಲ್ಲ ಅಂತ ಕಾಣಿಸುತ್ತೆ. 40 ದಿನಗಳ ಕಾಲ ಇಷ್ಟು ಹೋಲ್ಡ್ ಮಾಡಿ ಯುದ್ಧವನ್ನು ಅವ್ರು ಫೇಸ್ ಮಾಡ್ತಾರೆ. ಮತ್ತು ಇವತ್ತು ಕೂಡ ಬಂದಿದೆ ಮುಜ್ತಬಾ ಖಮೇನಿದು, ಅವ್ರೇನಾದರೂ ಅಟ್ಯಾಕ್ ಮಾಡಿದ್ರೆ ನಾವಂತೂ ಸುಮ್ಮನಿರೋದಿಲ್ಲ ಅನ್ನುವಂಥ ರೀತಿಯಾದಂಥ ಎಚ್ಚರಿಕೆಯನ್ನು ನೋಡೋದಾದ್ರೆ ಅಮೇರಿಕ ಇಲ್ಲಿ ಕೈ ಹಾಕ್ಬಿಟ್ಟು ಇರಾನ್ ಎಷ್ಟು ಮಟ್ಟಿಗೆ ಪವರ್ಫುಲ್ ಆಗಿದೆ ಅಂತ ತೋರಿಸ್ಕೊಟ್ರ ಅಂತ ಇಡೀ ಜಗತ್ತಿಗೆ. ಡೆಫಿನೆಟ್ಲಿ ಆಗಿ ಈ ಒಂದು ಇನಿಷಿಯೇಟಿವ್ ಏನೋ ತಗೊಂಡಿದ್ರು ಅಮೆರಿಕ ಮತ್ತು ಇಸ್ರೇಲ್, ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ರೆಜಿಮ್ ಚೇಂಜ್ ಆಗ್ತದಂತ ಒಂದು ಇನಿಷಿಯೇಟಿವ್ ತಗೊಂಡು ಯುದ್ಧ ಸ್ಟಾರ್ಟ್ ಮಾಡಿದ್ರಲ್ಲ, ಅದು ಕಂಪ್ಲೀಟ್ಲಿ ಬ್ಯಾಕ್ ಫೈರ್ ಆಗಿದೆ ಅವೆರಡು ದೇಶಗಳ ಮೇಲೆ. ನಾಟ್ ಓನ್ಲಿ ಆನ್ ಅಮೆರಿಕನ್ ಬೇಸಿಸ್, ಇಸ್ರೇಲಿ ಕೂಡ ಸಾಕಷ್ಟು ನಷ್ಟ ಉಂಟಾಗಿದೆ. ಇದು ಏನಂತಂದ್ರೆ ನಾವು ಇಸ್ರೇಲ್ ವಿಚಾರದಲ್ಲಿ ನೋಡೋದಾದ್ರೆ ನಾವು ಹೊಡಿತೀವಿ ಹೊಡೆಸ್ಕೊಳ್ತೀವಿ ಅನ್ನುವಂತ ಮನಸ್ಥಿತಿ ಆಗಿಂದಲೂ ಬಂದಾಗಿಂದನೂ ಅವ್ರ ಅಸ್ತಿತ್ವಕ್ಕೆ. ಬಟ್ ಇದು ಈಗ ಎಷ್ಟು ಪ್ರೊಲಾಂಗ್ಡ್ ವಾರ್, ಒಂದು ಇಟ್ ಈಸ್ ನಾಟ್ ಲೈಕ್ ವಾಟ್ ಈಸ್ ರಷ್ಯಾ ಅಂಡ್ ಯುಕ್ರೇನ್ ವಾರ್. ಇದು ಒಂದು ಹೈ ಟೆಂಪರ್ಮೆಂಟ್ ವಾರ್. ಇದು ಏನಂತ ಬಿಟ್ವೀನ್ ಇರಾನ್ ಅಂಡ್ ಅಮೆರಿಕ ಇಸ್ರೇಲ್ ಕಂಬೈನ್ಡ್. ಇಲ್ಲಿ ಇದು ಅಮೆರಿಕಾಗೆ ಒಂದು ದೊಡ್ಡ ಸೂಪರ್ ಪವರ್ ಅಂತ ಏನು ಘಮಂಡ್ ಏನು ಇತ್ತಲ್ಲ, ಅದು ಏನ್ ಅದಕ್ಕೆ ಧಕ್ಕೆ ಬಂದದೆ. ಯಾಕಂತಂದ್ರೆ ಅವ್ರದ್ದು ಒಂದು 12 ಏರ್ಕ್ರಾಫ್ಟ್ಸ್ ಎಲ್ಲ ಕ್ಯಾಟಗರಿಯಲ್ಲಿ F-15, F-35, C-130 ತಗೋರಿ, ಅಥವಾ ಬ್ಲಾಕ್ ಹಾಕ್ ಹೆಲಿಕಾಪ್ಟರ್ಸ್ ತಗೋರಿ, ಇವೆಲ್ಲ ಏನಂತಾರೆ ಸ್ಪೆಷಲಿ F-35 ಇನ್ವಿನ್ಸಿಬಲ್. ಏನಂತಂದ್ರೆ ಈ ಏರ್ಕ್ರಾಫ್ಟ್ಸ್ ಬಂದ್ರೆ ಕಂಪ್ಲೀಟ್ ಏರ್ ಸುಪೀರಿಯಾರಿಟಿನ ನಾವು ಎಸ್ಟಾಬ್ಲಿಷ್ ಮಾಡ್ತು ಅಂತ ಒಂದು ಕಂಪ್ಲೀಟ್ ಇರಾನ್ ಏರ್ ಸ್ಪೇಸ್ ಇಸ್ ಇನ್ ಅವರ್ ಹ್ಯಾಂಡ್ಸ್ ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಹೇಳಿದ್ರಲ್ಲ, ಅದು ಏನಂತಂದ್ರೆ ಉಲ್ಟಾ ಹೊಡೆದಿದೆ. ಯಾಕಂತಂದ್ರೆ ಅವರು F-35 ಹೊಡೆದು ಹಾಕಿದ್ದಾರೆ. F-15 ಕುವೈತದಲ್ಲಿ ಸ್ಟಾರ್ಟಿಂಗ್ ದಲ್ಲಿ ಫ್ರೆಂಡ್ಲಿ ಫೈರ್ ದಲ್ಲಿ ಹೊಡೆದ್ರ ಅಂತ ಹೇಳಿದ್ರು. ಬಟ್ ವಾಟ್ ಎವರ್ ಇಟ್ ಈಸ್, ಬಟ್ ಟೋಟಲಿ ಒಂದು 12ರಿಂದ ಹಿಡಿದು 16ವರೆಗೆ ಏನಪ್ಪಾ ಅಂದ್ರೆ ಅವ್ರದ್ದು ಏರ್ಕ್ರಾಫ್ಟ್ಸ್ ಎಲ್ಲ ಅದರಲ್ಲೇ ಒಂದು 2-3 ಲಕ್ಷ ಕೋಟಿ ಕಳ್ಕೊಂಡಿದ್ದಾರೆ ಅಂತ. ಮತ್ತು ಒಂದ್ ಕಡೆ ಅವರ ಡಿಫೆನ್ಸ್ಗೆ ದೊಡ್ಡ ಲಾಸ್. ಇದು ನೆಕ್ಸ್ಟ್ ಯಾರು ಬೈ ಮಾಡ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ತಂದಿಟ್ಕೊಂಡ್ರು ಅವರೇನೆ. ಎಸ್ ಇವ್ರದ್ದು ಏನಂತಂದ್ರೆ ಒಂದು ಆರ್ಮ್ಸ್ ರೇಸ್ ನಲ್ಲಿ ಎಲ್ಲ ಬೇರೆ ದೇಶಗಳಲ್ಲಿ ವೆಪನ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಏನಿರ್ತದಲ್ಲ, ಈಗ ಏನಂತಂದ್ರೆ ಅದರಲ್ಲಿ ದೊಡ್ಡ ತಂದು ಅಮೆರಿಕದ ಸೂಪರ್ ಪವರ್ಗೆ ಅಷ್ಟೇ ಪೆಟ್ಟು ಬಿದ್ದಿಲ್ಲ, ಇದು ಆರ್ಮ್ಸ್ ಮಾರ್ಕೆಟ್, ಆರ್ಮ್ಸ್ ಡೀಲರ್ಸ್ ಏನಂತಲ್ಲ ಅವ್ರಿಗೇನೋ ದೊಡ್ಡ ಪೆಟ್ಟಿದೆ. ಮುಂದೆ ಯಾರ ನಿಮ್ ಎಕ್ವಿಪ್ಮೆಂಟ್ ಇದೇನಪ್ಪ ಅಂದ್ರೆ ಈ ಯುದ್ಧ ರಂಗದಲ್ಲಿ ಏನಂತಂದ್ರೆ ಇಟ್ ಇಸ್ ನಾಟ್ ಎ ಏರ್ ಶೋ. ಅಲ್ಲಿ ಎಕ್ಸಾಕ್ಟ್ಲಿ ಆಪರೇಷನ್ಸ್ ಆಗುತ್ತೆ. ಏನಪ್ಪಾ ಅಂದ್ರೆ ಯು ಹ್ಯಾವ್ ಟು ಕೌಂಟರ್ ಯುವರ್ ಎನಿಮಿ. ಅಂತ ಟೈಮ್ದಲ್ಲಿ ಇರಾನ್ ಅಂತ ದೇಶ ಒಂದ್ ವೇಳೆ ರಷ್ಯಾ ಹೊಡೆದಾಕಿದ್ರಪ್ಪ ಅಂದ್ರೆ ಆಯ್ತು ಬಿಡು, ಅವರು ಕೂಡ ಸೂಪರ್ ಪವರ್, ದೇ ಆಲ್ಸೋ ಹ್ಯಾವ್. ಅಥವಾ ಚೈನಾ ಹೊಡೆದಾಕಿದ್ರೆ ಓಕೆ, ಏನಪ್ಪಾ ಅಂದ್ರೆ ಇಬ್ರು ಒಂದು ದೊಡ್ಡ ಸೂಪರ್ ಪವರ್ ನಡುವೆ ಆಗಿದೆ ಅಂತ. ಒಂದು ಇರಾನ್ ಅಂತ ದೇಶ ಹೊಡೆದಾಕಿದೆ ಅಂದ್ರೆ ದಟ್